ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಚೆನ್ನವೀರ ಶಿವಯೋಗಿ ಸ್ವಾಮೀಜಿಗಳಿಗೆ ನಮಸ್ಕರಿಸಿ, ಲೋಕಸಭಾ ಸದಸ್ಯರಾದಂಥ ಶ್ರೀ ತುಕಾರಾಮ್ ಅವರ, ಈ ಕ್ಷೇತ್ರದ ಶಾಸಕರಾದಂಥ ಕೃಷ್ಣ ನಾಯ್ಕ್ ಅವರ, MP ಪ್ರಕಾಶ್ ಅವರ ಸುಪುತ್ರಿಯು ಶಾಸಕರು ಆದಂಥ ಶ್ರೀಮತಿ ಲತಾ ಮಲ್ಲಿಕಾರ್ಜುನ ಅವರ, ಶಾಸಕರಾದಂಥ ರಾಘವೇಂದ್ರ ಇಟ್ನಾಳ್ ಅವರ, ಇನ್ನೊಬ್ಬರು ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರ, ಸಂಡೂರು ಶಾಸಕರಾದಂಥ ಶ್ರೀಮತಿ ಅನ್ನಪೂರ್ಣ ಅವರ, ಮಾಜಿ ಸಚಿವರಾದಂಥ ಅಮರೇಗೌಡ ಬಯ್ಯಾಪುರ ಅವರ, ಮಾಜಿ ಸಚಿವರು, ಈ ಕ್ಷೇತ್ರದ ಮಾಜಿ ಶಾಸಕರು ಆದಂಥ ಶ್ರೀ ಪರಮೇಶ್ವರ್ ನಾಯ್ಕ್ ಅವರ, ಮಾಜಿ ಸಚಿವರಾದಂಥ SS ಪಾಟೀಲ್ ಅವರ, ಮಾಜಿ ಸಚಿವೆಯಾದಂಥ ಶ್ರೀಮತಿ ಲೀಲಾದೇವಿ R ಪ್ರಸಾದ್ ಅವರ, ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ನಾಗರಾಜ್ ಮೂರ್ತಿ ಅವರ, ಸಿನಿಮಾ ನಿರ್ದೇಶಕರು ಪ್ರಕಾಶ್ರವರ ಆತ್ಮೀಯರು ಆದಂಥ ಶ್ರೀ TN ಸೀತಾರಾಮ್ ಅವರ, ರಂಗಕರ್ಮಿಯಾದಂಥ ಶ್ರೀ ಶ್ರೀನಿವಾಸ್ ಕಪ್ಪಣ್ಣ ಅವರ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷರಾದಂಥ ಶಿವಮೂರ್ತಿ ಅವರ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಪೂಜ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಕಾಶ್ MP ಪ್ರಕಾಶ್ ಅವರ ಅಭಿಮಾನಿಗಳೇ, ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೇ, ಶ್ರೀಮತಿ ಸುಮಾ ಪ್ರಕಾಶ್ ಅವರು ನನಗೆ MP ಪ್ರಕಾಶ್ ಅವರ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಬೇಕು ಮತ್ತು ಅವರ ಜನ್ಮದಿನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ MP ಪ್ರಕಾಶ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅಂತೇಳಿ ನನಗೆ ಆಹ್ವಾನವನ್ನು ನೀಡಿದರು. MP ಪ್ರಕಾಶ್ ಪುತ್ಥಳಿಯನ್ನು ಅನಾವರಣ ಮಾಡ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ಹೇಳಿ ತಿಳ್ಕೊಂಡು ಕೂಡಲೇ ನಾನು ಒಪ್ಕೊಂಡೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಇವತ್ತು ಅತ್ಯಂತ ಸಂತೋಷದಿಂದ MP ಪ್ರಕಾಶ್ ಅವರ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಿದ್ದೇನೆ ಅಂಥೇಳಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ MP ಪ್ರಕಾಶ್ ಅವರ 86ನೇ ಜನ್ಮದಿನೋತ್ಸವ ಇವತ್ತು. ಅವರು 15 ವರ್ಷಗಳಾಯಿತು ಅವ್ರ ಕಾಲವಾಗಿ.
ಈಗಲೂ ಕೂಡ ಅವರು ಕಾಲವಾದಂಥ ದಿನ 70-71 ವರ್ಷ ಇರಬೇಕು ಅಂತ ಅನಿಸುತ್ತೆ. 70. ಅವರು ಸಾಯೋ ವಯಸ್ಸಲ್ಲ. ಆದರೂ ಕೂಡ ನಮ್ಮನ್ನೆಲ್ಲ ಅಗಲಿದ್ರು ಅವರು. ಅವರ ಅಗಲುವಿಕೆಯಿಂದ ಅವರ ಕುಟುಂಬ ವರ್ಗದವರಿಗೆ ನಷ್ಟ ಆಗಿದೆ, ಜೊತೆಗೆ ಈ ರಾಜ್ಯಕ್ಕೆ ನಷ್ಟವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು MP ಪ್ರಕಾಶ್ ಅವರು ನನಗಿಂತ ದೊಡ್ಡವರು, ಅವರು ವಯಸ್ಸಿನಲ್ಲಿ 6 ವರ್ಷ ದೊಡ್ಡವರು. ನನಗೀಗ ಮುಂದಿನ ತಿಂಗಳು 3ನೇ ತಾರೀಕಾದರೆ 79 ತುಂಬುತ್ತದೆ. ಅದು ಕರೆಕ್ಟ್ ಡೇಟ್ ಆಫ್ ಬರ್ತ್ ಅಲ್ಲ, ಮೇಷ್ಟ್ರು ಬರ್ಕೊಂಡಿರೋ ಡೇಟ್ ಆಫ್ ಬರ್ತ್ ಅದು. ಯಾಕಂತಂದರೆ ನಾನು 5ನೇ ತರಗತಿಗೆ ನೇರವಾಗಿ ಸೇರ್ಕೊಂಡದ್ರಿಂದ ನಮ್ಮ ತಂದೆ ತಾಯಿಗಳು ಅವಿದ್ಯಾವಂತರಾದ್ದರಿಂದ ನನ್ನ ಡೇಟ್ ಆಫ್ ಬರ್ತು ಇಲ್ಲ, ನನಗೂ ಗೊತ್ತಿಲ್ಲ, ನಮ್ಮ ತಂದೆ ತಾಯಿಗಳಿಗೂ ಗೊತ್ತಿಲ್ಲ, ಮೇಷ್ಟ್ರಿಗೂ ಗೊತ್ತಿರಲಿಲ್ಲ. ಮೇಷ್ಟ್ರು ರಾಜಪ್ಪ ಅಂತ ಮೇಷ್ಟ್ರು ಆಗ ಹೆಡ್ ಮಾಸ್ಟರ್ ಆಗಿದ್ದರು, ನಮ್ಮೂರಿನ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಅವರು ನಮ್ಮ ಅಪ್ಪನಿಗೆ ಕೇಳಿದ್ರು, ನಿಮ್ಮ ಮಗನಿಗೆ ಎಷ್ಟು ವಯಸ್ಸಾಗಿದೆ, ಡೇಟ್ ಆಫ್ ಬರ್ತ್ ಗೊತ್ತಿದ್ದೇನೆಯಾ ಅಂತ. ಗೊತ್ತಿಲ್ಲ ಸ್ವಾಮಿ, ಸ್ವಾತಂತ್ರ್ಯ ಬರೋದು ಸ್ವಲ್ಪ ದಿನ ಅಂತ ಹುಟ್ಟಿದ ಅಂತ ಹೇಳಿದ್ರು. ಹಾಗಾಗಿ ಆ ಡೇಟನ್ನು ಬರ್ಕೊಂಡ್ರು. ಅದೇ ಡೇಟ್ ಆಫ್ ಬರ್ತ್ ಈಗ ನಂದು 3 ಆಗಸ್ಟ್ 1947. ಕೇಳಿಸ್ತಾ ಇಲ್ವಾ? 1947. ಇವರು ನನಗಿಂತ 6-7 ವರ್ಷ ದೊಡ್ಡವರು. ನಾವು ಎಂಥ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ ಅಂತಂದರೆ, ಒಬ್ಬ ಸಜ್ಜನ ರಾಜಕಾರಣಿ, ಅಜಾತ ಶತ್ರು ಅಂತಕ್ಕಂಥದ್ದನ್ನು ಅವರ ಜೀವನದ ಉದ್ದಕ್ಕೂ ಕೂಡ MP ಪ್ರಕಾಶ್ ಅವರು ಮಾಡ್ಕೊಂಡು ಬಂದಿದ್ದರು ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆ ಯಾವುದೇ ಸಮಸ್ಯೆ ಎದುರಾದಾಗ, ನನಗಿಂತ ಮುಂಚಿತವಾಗಿ ಮಂತ್ರಿ ಆಗಿದ್ದರು ಇವರು. 83ರಲ್ಲಿ ನಾನು ಅವರು ಒಟ್ಟಿಗೆ ಶಾಸಕರಾದರೂ ಕೂಡ ಇಲ್ಲ, ಅದು ಆ ಕಡೆ ತಿರುಗಿದ್ರಿಂದ ಬರ್ತಾ ಇಲ್ಲ. MP ಪ್ರಕಾಶ್ ಅವರು ನಾವು ಒಟ್ಟಿಗೆ MLA ಆದರು. ಅವರು ಅದಕ್ಕಿಂತ ಮುಂಚಿತವಾಗಿ ಒಂದು ಸಾರಿ ನಿಂತಿದ್ದರು. 78ರಲ್ಲಿ ಶಾಸಕರಾಗಿದ್ದರು. 78 ಅವರು ಚುನಾವಣೆ ನಿಂತಿದ್ದದು. 1978ರಲ್ಲಿ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿದ್ದರು. ಆಗ ನಾನು ಜನತಾ ಪಾರ್ಟಿನಲ್ಲೇ ಇದ್ದೆ. ನಾನು ಟಿಕೆಟ್ ಕೇಳದೆ ಕೊಡಲಿಲ್ಲ. ನನಗೆ MP ಪ್ರಕಾಶ್ಗೆ ಟಿಕೆಟ್ ಸಿಕ್ತು. ಅವರು ಆ ಸಾರಿ ಸೋತರು. 83ರಲ್ಲಿ ಗೆದ್ದರು. ನಾನು 83ರಲ್ಲಿ ನನಗೂ 83ರಲ್ಲೂ ಟಿಕೆಟ್ ಕೊಡಲಿಲ್ಲ. ಮತ್ತೆ ನಾನು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡೆ. ಆಮೇಲೆ ಆರಿಸಿ ಬಂದೆ. ಜೊತೆಯಲ್ಲಿ ಇಬ್ಬರು ಕೂಡ ಶಾಸನಸಭೆಗೆ ಬಂದು. ಅದಕ್ಕಿಂತ ಮೊದಲು ಜನತಾ ಪಾರ್ಟಿ ಆಗೋದಕ್ಕಿಂತ ಮುಂಚಿತವಾಗಿ MP ಪ್ರಕಾಶ್ ಅವರು ಸೋಷಲಿಸ್ಟ್ ಪಾರ್ಟಿನಲ್ಲಿದ್ದರು. ಭಾಳ ಆಕ್ಟಿವ್ ಆಗಿ ಸೋಷಲಿಸ್ಟ್ ಪಾರ್ಟಿನಲ್ಲಿ. ನಾನು ಸೋಷಲಿಸ್ಟ್ ಪಾರ್ಟಿನಲ್ಲಿದ್ದೆ. ಪ್ರೊಫೆಸರ್
ರೈತ ಸಂಘದ ಯಾರವರು ನಂಜುಂಡಸ್ವಾಮಿ ಅವರು ನನ್ನನ್ನು ಸೋಷಲಿಸ್ಟ್ ಪಾರ್ಟಿ ಸದಸ್ಯನನ್ನಾಗಿ ಮಾಡಿದರು. ಅಷ್ಟೊತ್ತಿಗಾಲೇ MP ಪ್ರಕಾಶ್ ಅವರು ಸೋಷಲಿಸ್ಟ್ ಪಾರ್ಟಿನಲ್ಲಿ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದರು ಕರ್ನಾಟಕದಲ್ಲಿ ಅಂತಕ್ಕಂಥ ಮಾತುಗಳನ್ನು ನಾನು ಇವತ್ತು ನೆನ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. MP ಪ್ರಕಾಶ್ ಅವರು ಭಾಳ ಬುದ್ಧಿವಂತರು. ಬಹುಶಃ ರಾಜಕಾರಣಿಗಳಲ್ಲಿ ಅವರಷ್ಟು ಓದಂಥವರು ಭಾಳ ಕಡಿಮೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಯಾಕಂತಂದರೆ ರಾಜಕಾರಣಿಗಳಲ್ಲಿ ಓದ್ಕೊಂಡಿರತಕ್ಕಂಥವರು ಭಾಳ ಕಡಿಮೆ, ವಿರಳ. ಯಾವಾಗಲೂ ಸಮಯ ಸಿಕ್ಕಿದಾಗೆಲ್ಲ ಒಂದು ಪುಸ್ತಕ ಇಟ್ಕೊಂಡಿರೋರು MP ಪ್ರಕಾಶ್ ಅವರು. ಹಾಗಾಗಿ ಅವರು ಭಾಳ ಓದ್ಕೊಂಡಿದ್ರು ಮತ್ತು ವಿಷಯ ತಿಳ್ಕೊಂಡಿದ್ರು, ಜೊತೆಗೆ ವಿಚಾರವಂತರಾಗಿದ್ದರು, ವೈಚಾರಿಕತೆ ಇತ್ತು, ವೈಜ್ಞಾನಿಕತೆ ಇತ್ತು. ಇಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಅನಾವರಣ ಮಾಡಿರ್ತಕ್ಕಂಥದ್ದು, ಅವರ ಪುತ್ಥಳಿ ನನ್ನ ಕೈನಿಂದ ಅನಾವರಣ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ನನಗೆ ಅನೇಕ ಸಮಸ್ಯೆಗಳು ಮಂತ್ರಿಯಾಗಿರುವಾಗ ಬಂದಾಗ ನಾನು ಮೊದಲು ಭೇಟಿ ಮಾಡ್ತಾ ಇದ್ದದ್ದು MP ಪ್ರಕಾಶ್ ಅವರನ್ನು ಭೇಟಿ ಮಾಡಿ ಸಮಸ್ಯೆ ಹೇಳಿ ಅದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೆ.